ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಹಣ ಮತ್ತು ಅಧಿಕಾರ ಇದೆರಡಿದ್ರೆ ಸಾಕು. ಕೆಲವರಿಗೆ ಅಹಂಕಾರ ಅನ್ನೋದು ನೆತ್ತಿಗೆ ಏರ್ಬಿಡುತ್ತೆ. ಏನು ಬೇಕಾದರೂ ಮಾಡಬಹುದು, ಯಾರನ್ನು ಬೇಕಾದರೂ ಕೊಳ್ಳಬಹುದು ಅನ್ನೋ ದುರಂಕಾರದಲ್ಲಿ ಮೆರಿತಾ ಇರ್ತಾರೆ. ಹಾಗೆ ಮೆರಿತಾ ಇರೋದು ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳ ಅನ್ನೋದು ಸಪ್ರೇಟ್ ದೇಶ, ಇದು ನನಗಷ್ಟೇ ಸೀಮಿತ ಅನ್ನೋ ಹಂತಕ್ಕೆ ದೀದಿ ಇವತ್ತು ಬಂದು ನಿಂತಿದ್ದಾರೆ. ದೊಡ್ಡ ದೊಡ್ಡ ವಕೀಲರು ವಾದ ಮಾಡೋಕ್ಕಿದ್ದಾರೆ. ಕಾನೂನು ಕೂಡ ತನ್ನ ಕೈಯಲ್ಲೇ ಇದೆ ಅನ್ನೋ ಭ್ರಮೆಯಲ್ಲಿದ್ದರು ಪಾಪ. ಹೈಕೋರ್ಟ್ನಲ್ಲಿ ಆಗಿಲ್ಲ ಅಂದ್ರೆ ಏನಂತೆ, ಸುಪ್ರೀಂ ಕೋರ್ಟ್ ಇದೆ. ಕೋಟಿಗಟ್ಟಲೆ ಹಣ ಕೊಟ್ಟರೆ ವಾದ ಮಾಡೋದಕ್ಕೆ ವಕೀಲರ ತಂಡವೇ ಇದೆ. ತನ್ನ ಯಾರು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಖುಷಿಯಾಗಿದ್ದರು. ಆದರೆ ಈ ಸಲ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಶಾಕ್ಗೆ ದೀದಿ ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇಲ್ಲ, ಊಟನೂ ಸೇರ್ತಿಲ್ಲ. ಯಾಕಂದರೆ ಹಳೆ ಕೇಸೀಗ ಮತ್ತೆ ಓಪನ್ ಆಗಿದೆ. NIA ತನಿಖೆ ಶುರುವಾಗಿದೆ. ಏನಿದು ಕೇಸು? ದೀದಿಗೆ ಯಾಕಾಗಿ ಇಷ್ಟೊಂದು ಟೆನ್ಷನ್ನು? ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಬಂದೇ ಬಿಡುತ್ತಾ? ಹಾಗಾದರೆ ಇದೆಲ್ಲದರ ಬಗ್ಗೆ ಡಿಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಮತ್ತು ಮಮತಾ ಬ್ಯಾನರ್ಜಿ ನಡುವಿನ ತಿಕ್ಕಾಟ ತುಂಬ ದಿನದಿಂದ ನಡೀತಾನೆ ಇದೆ. ಆದರೆ ಈ ಬಾರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸುಪ್ರೀಂ ಕೋರ್ಟ್ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ದೊಡ್ಡ ಶಾಕನ್ನು ಕೊಟ್ಟಿದೆ. NIA ತನಿಖೆ ಆರಂಭ ಆಗ್ತಾ ಇದೆ. ಕೋಲ್ಕತ್ತಾ ಹೈಕೋರ್ಟ್ ನೀಡಿದಂತಹ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಈಗ ಎತ್ತಿ ಹಿಡಿದಿದೆ. ಅದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದೆ. ಮಮತಾ ಬ್ಯಾನರ್ಜಿ ಪರವಾಗಿ ಹಾಜರಾದಂತಹ ದಿಗ್ಗಜ ವಕೀಲರ ತಂಡ ಸುಪ್ರೀಂ ಕೋರ್ಟ್ನಲ್ಲಿ ಕಂಪ್ಲೀಟಾಗಿ ಫೇಲ್ ಆಗೋಗಿದೆ. ಕಾನೂನಿನ ಮುಂದೆ ಯಾವ ಆಟಗಳು ನಡೆಯೋದಿಲ್ಲ. CM ಆದರೂ ಅಷ್ಟೇ, PM ಆದರೂ ಅಷ್ಟೇ ಅನ್ನೋದನ್ನು ಮತ್ತೆ ಸಾಬೀತು ಮಾಡಿದೆ. ದೀದಿ ಭ್ರಮೆಯಲ್ಲಿದ್ದರು. ತಾವು ಸುಪ್ರೀಂ ಕೋರ್ಟಿಗೆ ಹೋದರೆ ಎಲ್ಲವನ್ನ ತಮ್ಮ ಪರವಾಗಿ ಮಾಡ್ಕೊಳ್ಬಹುದು ಅಂತ. ಮಮತಾ ಬ್ಯಾನರ್ಜಿಗೊಂದು ಅಹಂಕಾರ ಇತ್ತು. ತಾನು ಬಂಗಾಳದ ಮುಖ್ಯಮಂತ್ರಿ ಅಲ್ಲ, ಬದಲಾಗಿ ಬಂಗಾಳದ ಪ್ರಧಾನಮಂತ್ರಿ ಅಂತ. ಬಂಗಾಳ ಪ್ರತ್ಯೇಕ ದೇಶ ಅನ್ನುವ ತಪ್ಪು ಕಲ್ಪನೆ ಇಟ್ಕೊಂಡಿದ್ರು. ಇವತ್ತದೆಲ್ಲ ನುಚ್ಚು ನೂರಾಗಿ ಹೋಗಿದೆ. ಅಷ್ಟಕ್ಕೂ ಏನಿದು ಪ್ರಕರಣ? ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಏನು ಹೇಳ್ತೀನಿ ಕೇಳಿ. ಅಂದಹಾಗೆ ವೀಕ್ಷಕರ, 2026 ಜನವರಿ 16 ಮತ್ತು 17 ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಒಂದು ದೊಡ್ಡ ಗಲಭೆ ಸಂಭವಿಸುತ್ತೆ. ಅಲ್ಲಿನ ಶಾಂತಿ ದೂತರ ದಂಗೆ ಭುಗಿಲೆದ್ದಿತ್ತು. ರೈಲುಗಳನ್ನು ತಡೆಯಲಾಯಿತು, ಬಸ್ಗಳನ್ನು ನಿಲ್ಲಿಸಲಾಯಿತು, ರಸ್ತೆಗಳನ್ನು ಜಾಮ್ ಮಾಡಲಾಯಿತು ಮತ್ತು ವಿಶೇಷವಾಗಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಆಗಿದ್ದೇನೆಂದರೆ, ಬಾಂಗ್ಲಾದೇಶದ ಒಬ್ಬ ಮುಸ್ಲಿಂ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆದರೆ ಮುರ್ಷಿದಾಬಾದ್ನಲ್ಲಿ ಹಿಂದೂಗಳು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ವದಂತಿಯನ್ನು ಹಬ್ಬಿಸಲಾಗುತ್ತೆ. ಅಲ್ಲಿಂದಲೇ ಎಲ್ಲವೂ ಕೂಡ ಪ್ರಾರಂಭ ಆಗೋದು. ಆದರೆ ಯಾವಾಗ ರೈಲು ಹಳಿಗಳನ್ನು ಕಿತ್ತಾಕುವ ಪ್ರಯತ್ನ ನಡೀತೋ ಮತ್ತು ಬಸ್ಸುಗಳನ್ನು ತಡೆಯಲಾಯಿತೋ, ಆಗ ವಿಷಯ ಬೇರೆಯದ್ದೇ ಇದೆ ಅನ್ನೋ ಸಂಶಯ ಕಾಡೋದಕ್ಕೆ ಶುರುವಾಗುತ್ತೆ. ಆಗಲೇ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದು NIA ಎಂಟ್ರಿ ಆದ ತಕ್ಷಣವೇ ಪರಿಸ್ಥಿತಿ ಬದಲಾಗಿ ಹೋಗುತ್ತೆ. ಪ್ರಕರಣ UAPA ಅಡಿಯಲ್ಲಿ ದಾಖಲಾಗಿಲ್ಲದ ಕಾರಣ NIA ತನಿಖೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮಮತಾ ಸರ್ಕಾರ ವಾದ ಮಾಡೋದಕ್ಕೆ ಶುರು ಮಾಡ್ಕೊಳುತ್ತೆ. ಮಮತಾ ದೀದಿ NIA ಎಂಟ್ರಿಯಿಂದ ಅಷ್ಟೊಂದು ಭಯ ಯಾಕಪಟ್ಟರು ಅನ್ನೋದೇ ಅರ್ಥ ಆಗಿರಲಿಲ್ಲ ವೀಕ್ಷಕರೇ. ಆದರೆ ಕೋಲ್ಕತ್ತಾ ಹೈಕೋರ್ಟು ಈ ವಾದವನ್ನು ಒಪ್ಪೋದಕ್ಕೆ ನಿರಾಕರಿಸುತ್ತೆ. ಈ ಪ್ರಕರಣದಲ್ಲಿ UAPA ಅನ್ವಯವಾಗುತ್ತಾ ಅಥವಾ ಇಲ್ವಾ ಅನ್ನೋದನ್ನು NIA ತನಿಖೆ ಮಾಡಲಿ ಅಂತ ಹೈಕೋರ್ಟ್ ಹೇಳುತ್ತೆ. ಇದರ ನಂತರವೇ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತು. ಮುರ್ಷಿದಾಬಾದ್ ಜಿಲ್ಲೆಯ ಬೆಲ್ಡಾಗಾಮ್ನಲ್ಲಿ ನಡೆದಂತಹ ಹಿಂಸಾಚಾರದಲ್ಲಿ ಅತ್ಯಂತ ಮಾರಕವಾದ ಆಯುಧಗಳನ್ನು ಬಳಸಲಾಗಿತ್ತು. ನೆನಪಿರಲಿ, ಮುರ್ಷಿದಾಬಾದ್ನ ಈ ಪ್ರದೇಶ ಬಾಂಗ್ಲಾದೇಶದ ಗಡಿಗೆ ಹೊಂದ್ಕೊಂಡಿದೆ. ವೀಕ್ಷಕರ, ಪ್ರಸ್ತುತ SIR ಪ್ರಕ್ರಿಯೆ ಸಮಯದಲ್ಲಿ ಇದೇ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಸುಮಾರು 11 ಲಕ್ಷ ಸಂಶಯಾಸ್ಪದ ಮತದಾರರನ್ನು ಗುರುತು ಮಾಡಲಾಗಿದೆ.
ಈ ಸಂಖ್ಯೆ 10 ಲಕ್ಷವೇ ಇರಲಿ, ಇವರೆಲ್ಲರೂ ಎಲ್ಲಿಂದ ಬಂದರು? ಬಾಂಗ್ಲಾದೇಶಿಗಳ ಒಳನುಸುಳುವಿಕೆ ಎಷ್ಟರ ಮಟ್ಟಿಗಿದೆ ಅಂದರೆ ಅಲ್ಲಿನ ಜನಸಂಖ್ಯಾ ಸ್ವರೂಪವೇ ಇದಕ್ಕೆ ಉದಾಹರಣೆ. ಅಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗಿದ್ದಾರೆ ಇವತ್ತು. ಇದು ನಮ್ಮ ದೇಶದ ಸ್ಥಿತಿ. ಆಶ್ಚರ್ಯದ ವಿಷಯ ಏನು ಗೊತ್ತಾ? ಈ ಬಾಂಗ್ಲಾದೇಶಿ ರೋಹಿಂಗ್ಯಾಗಳ ಪರವಾಗಿ ವಾದಿಸೋದಕ್ಕೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ದೊಡ್ಡ ದೊಡ್ಡ ವಕೀಲರು, NGOಗಳು ಸಿದ್ಧರಾಗಿರ್ತಾರೆ. ಗೃಹ ಸಚಿವಾಲಯ ಈ ಪ್ರಕರಣದ ಗಂಭೀರತೆಯನ್ನು ಗಮನಿಸಿ ತನಿಖೆಯನ್ನು NIA ಒಪ್ಪಿಸುತ್ತೆ. ಆಗ ಬೆಲ್ಡಾಂಗ ಹಿಂಸಾಚಾರಕ್ಕೆ ಸಂಬಂಧಿಸಿದಂಗೆ ಹೈಕೋರ್ಟ್ ನೀಡಿದಂತಹ ಆದೇಶದ ವಿರುದ್ಧ ಮಮತಾ ಬ್ಯಾನರ್ಜಿಯವರು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಇರ್ತಾರೆ. ಬಂಗಾಳದ ಪೊಲೀಸರು ತುಂಬ ಚೆನ್ನಾಗಿ ತನಿಖೆ ನಡೆಸ್ತಿದ್ದಾರೆ, ಆದ್ದರಿಂದ NIA ತನಿಖೆಗೆ ತಡೆ ನೀಡಿ ಅಂತ ವಾದವನ್ನು ಮಾಡ್ತಾರೆ. ಮಮತಾ ಬ್ಯಾನರ್ಜಿಯವರು ಬಂಗಾಳದ ಪೊಲೀಸರನ್ನು ದೊಡ್ಡ ಏಜೆನ್ಸಿ ಅಂತ ಬಿಂಬಿಸ್ತಾರೆ. ಆದರೆ ಕೆಲವೇ ದಿನಗಳ ಹಿಂದೆ ಇದೇ ಸುಪ್ರೀಂ ಕೋರ್ಟು ಬಂಗಾಳದ ಅಧಿಕಾರಿಗಳನ್ನು SIR ಪ್ರಕ್ರಿಯೆಗೆ ಬಳಸ್ಕೊಳ್ಳೋದಕ್ಕೆ ಸೂಚಿಸಿದಾಗ ಮಮತಾ ಬ್ಯಾನರ್ಜಿ ಸರ್ಕಾರ ಅದನ್ನು ಪಾಲಿಸಿರಲಿಲ್ಲ. ಆಗ ಸುಪ್ರೀಂ ಕೋರ್ಟು ಬೇರೆ ರಾಜ್ಯಗಳ ಸುಮಾರು 780 ನ್ಯಾಯಾಧೀಶರನ್ನು ಈ ಪ್ರಕ್ರಿಯೆಗಾಗಿ ನಿಯೋಜನೆ ಮಾಡಲಾಗುತ್ತೆ. ಸರ್ಕಾರ ನ್ಯಾಯಾಲಯದ ಮಾತನ್ನು ಕೇಳ್ತಾ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಮಮತಾ ಬ್ಯಾನರ್ಜಿ ತಮ್ಮ DGP ಮತ್ತು ಪೊಲೀಸರ ಬಗ್ಗೆ ದೊಡ್ಡ ಮಾತನ್ನು ಆಡ್ತಾ ಇದ್ದಾರೆ. ಆದರೆ ಚುನಾವಣಾ ಆಯೋಗ ಈಗಾಗಲೇ DGP ಮತ್ತು ಪ್ರಮುಖ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿದೆ. ಸುಪ್ರೀಂ ಕೋರ್ಟ್ ಬಂಗಾಳ ಸರ್ಕಾರದ ಮೇಲ್ಮನವಿಯನ್ನು ತಿರಸ್ಕರಿಸಿದೆ. ಜೊತೆಗೆ NIA ತನಿಖೆ ಮುಂದುವರಿಯಲಿದೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಇವತ್ತು NIA ತನಿಖೆ ನಡೆದರೆ ಮಮತಾ ಬ್ಯಾನರ್ಜಿ ಮತ್ತು ಎಡಪಂಥೀಯರು ಬಂಗಾಳದಲ್ಲಿ ಇದುವರೆಗೂ ಮಾಡಿರುವಂತಹ ಎಲ್ಲ ಕೃತ್ಯಗಳ ಪೋಲ್ಪಟ್ಟಿ ಬಯಲಾಗುತ್ತೆ ಅನ್ನೋ ಭಯ ಈಗ ಅವ್ರಿಗೆ ಶುರುವಾಗಿರೋದು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಯಮಾಲಾ ಬಾಚಿ ಅವರ ಪೀಠ ಕೋಲ್ಕತ್ತಾ ಹೈಕೋರ್ಟ್ನ ನಿರ್ಧಾರವನ್ನು ಸಮತೋಲಿತವಾಗಿದೆ ಅಂತ ಈಗ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. NIA ತನಿಖೆಯ ಸಮಯದಲ್ಲಿ UAPA ಸೆಕ್ಷನ್ 15A ಅನ್ನು ಅನ್ವಯಿಸಲಾಗಿದೆ. ಇದು ದೇಶದ ಏಕತೆ, ಸಮಗ್ರತೆ ಮತ್ತು ಭದ್ರತೆಗೆ ಧಕ್ಕೆ ತರುವಂತಹ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸೆಕ್ಷನ್ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ NIA ಪರವಾಗಿ ಅಡಿಷನಲ್ ಸಾಲಿಸಿಟರಿ ಜನರಲ್ SB ರಾಜು ಅವರು ಏಜೆನ್ಸಿಯ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬೆಲ್ಡಾಗಾಮ್ ಪ್ರದೇಶವು ಬಾಂಗ್ಲಾದೇಶದ ಗಡಿಗೆ ಹತ್ತಿರ ಇರೋದ್ರಿಂದ ಮತ್ತು ಮಾರಕಾಸ್ತ್ರಗಳು ಬಳಕೆಯಾಗಿರೋದ್ರಿಂದ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ UAPA ಹೇರಲಾಗಿದೆ ಅಂತ ಅವರು ವಿವರವಾಗಿ ಹೇಳುತ್ತಾರೆ. ಜನವರಿಯಲ್ಲಿ ಬೆಲ್ಡಾಂಗಾ ಪ್ರದೇಶದಲ್ಲಿ ನಡೆದಂತಹ ಘಟನೆಗಳ ನಂತರ ಹಲವು ಕಡೆ ಪ್ರತಿಭಟನೆಗಳು ಮತ್ತು ರಸ್ತೆ ತಡೆಗಳು ನಡೆದಿದ್ವು. ಈ ತನಿಖೆಯ ಆದೇಶವನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಮಾನ್ಯ ಮಾಡಿದೆ. ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಬಾಂಗ್ಲಾದೇಶದ ನಕಲಿ ಮತದಾರರನ್ನು ಉಳಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೇಶದ ಅನೇಕ ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಂಡಿದೆ. ಆದರೆ ಬಂಗಾಳದಲ್ಲಿ ಮಾತ್ರ ಮಮತಾ ಬ್ಯಾನರ್ಜಿ ಅವರು ಇದಕ್ಕೆ ವಿರೋಧ ಮಾಡ್ತಾರೆ. ನೋಡಿ, ಸಂವಿಧಾನದ ಬಗ್ಗೆ ಮಾತಾಡುವಂತಹ ವಿರೋಧ ಪಕ್ಷದವರು ಮಮತಾ ಬ್ಯಾನರ್ಜಿ ಅವರು ಹಿಂದೆ ನಿಂತಿದ್ದಾರೆ. ಇವತ್ತು ಬಂಗಾಳದಲ್ಲಿ ನಡೀತಾ ಇರುವಂತಹ ಚುನಾವಣಾ ಪ್ರಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷ ಶರಣಾದಂತಿದೆ. ಮಮತಾ ಬ್ಯಾನರ್ಜಿ ಅವರು ರಾಹುಲ್ ಗಾಂಧಿ ಅವರನ್ನು ಒಮ್ಮೆ ಬಂಗಾಳದಲ್ಲಿ ಪ್ರಚಾರ ಮಾಡದಂತೆ ತಡೆದಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ಕೂಡ ಅಲ್ಲಿಗೆ ಹೋಗೋದಕ್ಕೆ ಧೈರ್ಯ ಮಾಡಿರಲಿಲ್ಲ. ಬಂಗಾಳದ ಸರ್ಕಾರ ಕಳಪೆಯಾಗಿದೆ ಅಂತ ಹೇಳುವ ಧೈರ್ಯ ಕೂಡ ಯಾರಿಗೂ ಇಲ್ಲ ಆಗಿದೆ. ಇವತ್ತು ಪಶ್ಚಿಮ ಬಂಗಾಳದ ರಾಜಕೀಯ ಸ್ಥಿತಿಯೇ ಇವತ್ತು ಕಂಪ್ಲೀಟ್ ಚೇಂಜ್ ಆಗಿದೆ. ಮುಖ್ಯಮಂತ್ರಿಯೊಬ್ಬರು NIA ತನಿಖೆಯನ್ನು ವಿರೋಧಿಸ್ತಾ ಇದ್ದಾರೆ ಅಂದರೆ ಏನರ್ಥ? ಮುರ್ಷಿದಾಬಾದ್ನಲ್ಲಿ ನಡೆದಂತಹ ಘಟನೆಯಲ್ಲಿ ಬಾಂಗ್ಲಾದೇಶಿ ರೋಹಿಂಗ್ಯಾಗಳ ಕೈವಾಡ ಇದೆ ಮತ್ತು TMC ಸರ್ಕಾರ ಅವುಗಳಿಗೆ ರಕ್ಷಣೆ ನೀಡ್ತಾ ಇದೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಯಾಕಂದರೆ ಈ ಬಾಂಗ್ಲಾದೇಶಿಗಳ ಮತಗಳ ಸಹಾಯದಿಂದಲೇ ಅವರ ಅಧಿಕಾರ ಉಳಿದಿರೋದು. ಮಮತಾ ಬ್ಯಾನರ್ಜಿ ದೆಹಲಿಯಲ್ಲಿ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಅಂತಹ ದೊಡ್ಡ ವಕೀಲರನ್ನು ನೇಮಿಸ್ಕೊಂಡು ಬಿಟ್ಟಿದ್ದಾರೆ. ಏನೇ ಆದರೂ ತಕ್ಷಣ ಸುಪ್ರೀಂ ಕೋರ್ಟಿಗೆ ಓಡ್ತಾರೆ. SIR ವಿಷಯ ಆಗಿರಲಿ, NIA ತನಿಖೆ ಆಗಿರಲಿ ಅಥವಾ ED ತನಿಖೆ ಇರಲಿ, ಮಮತಾ ಬ್ಯಾನರ್ಜಿ ತಕ್ಷಣವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ.
ಒಮ್ಮೆ ಸುಪ್ರೀಂ ಕೋರ್ಟ್ ಕೂಡ ಬಂಗಾಳಕ್ಕೆ ಅಂತೇನು ಪ್ರತ್ಯೇಕ ಸುಪ್ರೀಂ ಕೋರ್ಟ್ ಇದೆಯಾ ಅಂತ ತರಾಟೆಗೆ ತೆಗೆದುಕೊಂಡಿತ್ತು. ದೇಶದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ದೊಡ್ಡ ಮಾತುಗಳನ್ನು ಆಡಲಾಗುತ್ತೆ. ಆದರೆ ಕೆಲವೊಮ್ಮೆ ಇಂತಹ ಘಟನೆಗಳನ್ನು ನೋಡಿದಾಗ ರಾಜಪ್ರಭುತ್ವವೇ ವಾಸಿ ಅಂತ ಅನ್ನಿಸ್ಬಿಡುತ್ತೆ. ಬಂಗಾಳ ಪೊಲೀಸರ ಪ್ರಕಾರ ಮುರ್ಷಿದಾಬಾದ್ನಲ್ಲಿ ನಡೆದಿದ್ದು ಕೇವಲ ಒಂದು ವದಂತಿ. ಆದರೆ ಒಂದು ಸಣ್ಣ ವದಂತಿಯಿಂದ ಇಡೀ ಜಿಲ್ಲೆಯನ್ನು ಸುಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಜೊತೆಗೆ ಕೇವಲ ಹಿಂದೂಗಳನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು ಅನ್ನೋ ಪ್ರಶ್ನೆಗೆ ಬಂಗಾಳ ಪೊಲೀಸರ ಬಳಿ ಉತ್ತರ ಇಲ್ಲ. ಈಗ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಿರೋದ್ರಿಂದ NIA ತನಿಖೆಯಲ್ಲಿ ಸತ್ಯಾಂಶಗಳು ಹೊರಬರಬೇಕಿದೆ. ಇಷ್ಟೆಲ್ಲ ಆದಮೇಲೆ ಮಮತಾ ಬ್ಯಾನರ್ಜಿಯವರ ಸರ್ಕಾರ ಬಂಗಾಳದಲ್ಲಿ ಅಧಿಕಾರದಲ್ಲಿ ಉಳಿಯುತ್ತಾ ಅಥವಾ ಇಲ್ವಾ? ಮುಂದಿನ ದಿನದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.